ಇವತ್ತು ದೇವರ ವಾಕ್ಯದಲ್ಲಿ ಮತ್ತಾಯ ಸುವಾರ್ತೆಯಲ್ಲಿ 3ನೇ ಅಧ್ಯಾಯ 11ನೇ ವಚನದಲ್ಲಿ ಸ್ನಾನಿಕನಾದ ಯೋಹಾನನು ಒಂದು ಅದ್ಭುತವಾದಂತಹ ಮಾತನ್ನು ಇವತ್ತು ಆ ಜನಾಂಗಕ್ಕೆ ಆತನು ಹೇಳುವಂಥದ್ದನ್ನು ನಾವು ಕಾಣ್ತೇವೆ. ನಾನಂತೂ ನಿಮ್ಮ ಮನಸ್ಸು ತಿರುಗಿಕೊಳ್ಳಬೇಕೆಂಬುದಕ್ಕೆ ನಿಮಗೆ ನೀರಿನಲ್ಲಿ ನಾನು ದೀಕ್ಷಾ ಸ್ನಾನ ಮಾಡಿಸ್ತೇನೆ. 8ರಿಂದ 9 ವಚನದಲ್ಲಿ ನಾವು ನೋಡುವುದಾದರೆ ಅಲ್ಲಿ ನಾವು ನೋಡುತ್ತೇವೆ, ನಿಮ್ಮ ಮನಸ್ಸು ದೇವರ ಕಡೆಗೆ ತಿರುಗಿತೆಂಬುದನ್ನು ತಕ್ಕ ಫಲದಿಂದ ನೀವು ತೋರಿಸಿರಿ. ಅಬ್ರಹಾಮನು ನಮಗೆ ಮೂಲ ಪುರುಷನಲ್ಲವೇ ಎಂಬುದನ್ನು ಆಲೋಚನೆಯನ್ನು ಬಿಡಿರಿ ಎಂಬುದಾಗಿ ಸ್ನಾನಿಕನಾದ ಯೋಹಾನನು ಆತನ ಬಳಿಗೆ ಬರುವಂತಹ ಜನಾಂಗಕ್ಕೆ ಆತನು ಹೇಳುವಂಥವನಾಗಿದ್ದಾನೆ. ದೇವರಿಗೆ ಸ್ತೋತ್ರ. ನಮ್ಮ ಮನಸ್ಸು ದೇವರ ಕಡೆಗೆ ತಿರುಗಿಸಿಕೊಳ್ಳುವುದಕ್ಕಾಗಿ, ನಮ್ಮ ಮನಸ್ಸು ದೇವರನ್ನೇ ಕೇಂದ್ರೀಕರಿಸಿಕೊಳ್ಳುವುದಕ್ಕಾಗಿ ಇವತ್ತು ಆತನು ಬಂದವನಾಗಿದ್ದಾನೆ. ನಾನಂತೂ ನಿಮ್ಮ ಮನಸ್ಸು ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂಬುದಕ್ಕೋಸ್ಕರವಾಗಿ ನಾನು ನಿಮಗೆ ನೀರಿನಲ್ಲಿ ದೀಕ್ಷಾಸ್ನಾನ ಕೊಡ್ತೇನೆ ಎಂಬುದಾಗಿ ಆತನು ಹೇಳಿ, ನಮ್ಮ ಮನಸ್ಸು ಎಲ್ಲಿವರೆಗೆ ದೇವರ ಕಡೆಗೆ ತಿರುಗಿಕೊಳ್ಳುವುದಿಲ್ಲವೋ, ನಮ್ಮ ಮನಸ್ಸು ಎಲ್ಲಿವರೆಗೆ ದೇವರಿಂದ ಆ ಹೊಸ ಒಂದು ಮನಸ್ಸು, ಏಕ ಮನಸ್ಸು ನಮ್ಮಲ್ಲಿ ಹೊಂದಿಕೊಳ್ಳುವ ಅನುಗ್ರಹವನ್ನು ಪಡೆದುಕೊಳ್ಳುವುದಿಲ್ಲವೋ, ಎಲ್ಲಿವರೆಗೆ ಆ ಏಕ ಮನಸ್ಸು ನಮ್ಮಲ್ಲಿ ಹುಟ್ಟಿಕೊಳ್ಳುವುದಿಲ್ಲವೋ ಅಲ್ಲಿವರೆಗೆ ನಾವು ಒಮ್ಮುಖರಾಗಿ, ಒಂದೇ ಮುಖವುಳ್ಳವರಾಗಿ, ಒಂದೇ ಭಾವವುಳ್ಳವರಾಗಿ, ಒಂದೇ ಮನಸ್ಸುಳ್ಳವರಾಗಿ ನಾವು ಒಟ್ಟಾಗಿ ಸೇರಿ ಆ ಕರ್ತನಾಗಿರುವ ಯೇಸುವನ್ನು ನಾವು ಕೊಂಡಾಡುವುದಕ್ಕೆ ನಮಗೆ ಅಸಾಧ್ಯ. ಆದುದರಿಂದ ಏಕ ಮನಸ್ಸುಳ್ಳವರಾಗಿರುವುದಕ್ಕೋಸ್ಕರವಾಗಿ ಇವತ್ತು ಪರಿಶುದ್ಧಾತ್ಮನನ್ನು ಇವತ್ತು ನಮಗೆ ಆತನು ಕೊಡುವ ದೇವರು ಆತನಾಗಿದ್ದಾನೆ. ದೇವರಿಗೆ ಸ್ತೋತ್ರವಾಗಲ್ಪಡಲಿ.